ಓಂ ಗುರುಭ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಈ ದಿನದಲ್ಲಿ ನಿವೇಶನವನ್ನ 3 ಮೂಲೆ ನಿವೇಶನ, 5 ಮೂಲೆ ನಿವೇಶನ, ಕಟ್ಟಾಗಿರೋ ನಿವೇಶನ ತಗೊಳ್ಬಾರ್ದು, ಅದರ ಬಗ್ಗೆ ತಿಳಿದುಕೊಡ್ತೀನಿ. ಉದಾಹರಣೆಗೆ ನೀವು ಒಂದು ನಿವೇಶನ ತೆಗೆದುಕೊಳ್ತೀರಿ. ಉದಾಹರಣೆಗೆ ಇದು ನಿಮ್ಮ ನಿವೇಶನ ಅಂತ ಇದೆ ಅಂತ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ನಿವೇಶನ ತೆಗೆದುಕೊಳ್ಳೋಣ. ಯಾವುದೇ ನಿವೇಶನ ಇತ್ತ ಚೌಕಾಕಾರವಾಗಿರಬೇಕು. ಅಂದ್ರೆ ಪೂರ್ವ ಪಶ್ಚಿಮ 40, ಉತ್ತರ ದಕ್ಷಿಣ 30 ಅಡಿ ಇದ್ದಂತ ನಿವೇಶನ, ಅಥವಾ ಪೂರ್ವ ಪಶ್ಚಿಮ 50, ಅಥವಾ ದಕ್ಷಿಣ ಮತ್ತೆ ಉತ್ತರ 30, ಅಥವಾ ಪೂರ್ವ ಪಶ್ಚಿಮ 60, ಉತ್ತರ ದಕ್ಷಿಣ 40. ಈ ತರ ನಿವೇಶನ ತೆಗೆದುಕೊಂಡಾಗ ನಿಮಗೆ ಆಯಾ ಬಲ ಜಾಸ್ತಿ ಬರ್ತದೆ, ವಾಸ್ತು ಮಾಡ್ಲಿಕ್ಕೆ ಚೆನ್ನಾಗಾಗ್ತದೆ, ವಿಶಾಲವಾದಂತ ಮನೆ ಕಟ್ಟಿಕೊಳ್ಳಿಕ್ಕೆ ಚೆನ್ನಾಗಾಗ್ತದೆ. ನಿಮ್ಮ ಮನೆಯಲ್ಲಿ ಹುಟ್ಟುವಂತ ಗಂಡು ಸಂತಾನಕ್ಕೆ, ಗಂಡು ಮಕ್ಕಳಿಗೆ ಬಲ ತಂದು ಕೊಡ್ತದೆ. ಪೂರ್ವ ಪಶ್ಚಿಮ ಗಂಡು ಮಕ್ಕಳು ಮತ್ತೆ ಮುಖ್ಯಸ್ಥನ ಮೇಲೆ ಪ್ರಭಾವವನ್ನು ಬೀರಿದ್ರೆ, ಉತ್ತರ ಮತ್ತು ದಕ್ಷಿಣ ಹೆಣ್ಣು ಮಕ್ಕಳು ಮತ್ತೆ ಆ ಸೊಸೆಯ ಮಗಳ ಮೇಲೆ, ಅವ್ರ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗಿದ್ದಾಗ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ನೀವು ನಿವೇಶನ ತೆಗೆದುಕೊಳ್ಬೇಕಾದ್ರೆ ಚೀಪ್ ಅಲ್ಲಿ ಸಿಕ್ತು ತಗೊಳಕ್ ಹೋಗ್ಬೇಡಿ. ಕ್ವಾಚಾ ಸೈಟ್ ಸಿಕ್ತು ತಗೊಳಕ್ ಹೋಗ್ಬೇಡಿ. ನೋಡಿ, ಈಗ ಈ ನಿವೇಶನ ಇದೆ. ಈಗೇನಾಯ್ತು, ಈ ತರ ಕಟ್ಟಾಗಿರೋ ನಿವೇಶನ ಸಿಗುತ್ತೆ. ಈಗೇನಾಯ್ತು, ಇದು ಈಶಾನ್ಯ ಕಟ್ಟಾಯ್ತು, ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ ಕಟ್ಟಾಯ್ತು. ಇದು ಏನಾಯ್ತು, ಇಲ್ಲಿ ಆಗ್ನೇಯ ಬೆಳಕೊಳ್ತು. ಆಗ್ನೇಯ ಬೆಳಕೊಂಡಾಗ ನಿಮ್ಮ ಹತ್ರ ಹಣ ಇರ್ತದೆ, ಅಧಿಕಾರ ಇರ್ತದೆ, ಓದಿರ್ತೀರಿ, ಆದ್ರೆ ಮನಶಾಂತಿ ಇರಲ್ಲ, ಅನಾರೋಗ್ಯ, ಆರ್ಥಿಕ ಸಂಕಷ್ಟ ಮುಂದೆ ಬರುತ್ತೆ, ಕ್ಷಣಿಕದಲ್ಲಿ ಬರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ತುಂಬಾ ತಂದು ಕೊಡ್ತದೆ ಹಣವನ್ನ, ಪೂರ್ವಾಗ್ನೇಯ ಬೆಳೆದಿದ್ರೆ. ಆದ್ರೆ ರೋಗಗ್ರಸ್ತ ಗೂಢ ಮಾಡುತ್ತೆ ನಿಮ್ಮ ಮನೆಯಲ್ಲಿ. ಯಾರನ್ನ ಆಗ್ತಿರೋ ಗೊತ್ತಿಲ್ಲ, ಯಾರು ಬೇಕಾದ್ರೂ ಆಗ್ಬಹುದು. ಹಾಗಿದ್ದಾಗ ಈ ತರ ಕಟ್ಟಾಗಿರೋ ನಿವೇಶನವನ್ನು ತೆಗೆದುಕೊಳ್ಬೇಡಿ. ಈ ಉದಾಹರಣೆಗೆ ಇದು ಈಗ ಆಗೋಯ್ತು. ನೆಕ್ಸ್ಟ್ ನೋಡಿ, ಈಗೇನಾಯ್ತು, ಕೆಲವರು ಏನ್ ಮಾಡ್ತಾರೆ, ಈ ತರ ಕಟ್ಟಾಗಿರೋ ನಿವೇಶನ ನಿಮಗೆ ಕೊಟ್ಟು ಬಿಡ್ತಾರೆ. ಕಟ್ಟಾದಾಗ ಏನಾಯ್ತು ಅಂದ್ರೆ ನೋಡಿ, ಪೂರ್ವ ಆಗ್ನೇಯನು ಒಳ್ಳೆಯದೇ, ಆದ್ರೆ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಪೂರ್ವ ಆಗ್ನೇಯ ಕಟ್ಟಾಯ್ತು, ಇಲ್ಲಿ ದಕ್ಷಿಣ ಆಗ್ನೇಯ ಕಟ್ಟಾಯ್ತು. ಕಟ್ಟಾದಾಗ ಈ ಮನೆಗೆ ಆಯ ಬರೋದಿಲ್ಲ. ಹಾಗಿದ್ದಾಗ ದಯಮಾಡಿ ಈ ತರ ನಿವೇಶನವನ್ನು ತೆಗೆದುಕೊಳ್ಳಕ್ ಹೋಗ್ಬೇಡಿ. ಅರ್ಥವಾಗ್ತಿದೆಯಲ್ಲ? ಹಾಗೆ ನೆಕ್ಸ್ಟ್, ಈಗ ಕೆಲವೊಂದ್ ಕಡೆ ಈ ನೈಋತ್ಯ ಕಟ್ಟಾಗಿ ಹೋಗಿರ್ತದೆ ನಿವೇಶನ. ನೈಋತ್ಯ ಕಟ್ಟಾಗಿ ಈ ಕಡೆ ನಿಮಗೆ ವಾಯುವ್ಯ ಬೆಳ್ಕೊಂಡಿರ್ತದೆ, ಇಲ್ಲ ಆಗ್ನೇಯ ಬೆಳೆದಿರ್ತದೆ. ಆದ್ರೆ ನೈಋತ್ಯನೂ ಸಹ ಕಟ್ಟಾಗಬಾರ್ದು. ದಕ್ಷಿಣ ನೈಋತ್ಯ ಮತ್ತೆ ಪಶ್ಚಿಮ ನೈಋತ್ಯ ಕಟ್ಟಾಗಬಾರ್ದು. ಕಟ್ಟಾದಾಗ ಏನಾಗುತ್ತೆ ಅಂದ್ರೆ ಬಲ ಕಡಿಮೆ ಆಗತ್ತೆ, ಆಯದಲ್ಲಿ ತೊಂದರೆ ಬರ್ತದೆ. ಉತ್ತಮವಾದಂತ ಆಯ ಕೊಡೋ ಬದಲಿಗೆ ಮಧ್ಯಮ ಆಯವನ್ನು ಕೊಟ್ಟಾಗ ನಿಮ್ಮಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದಾಯ್ತಲ್ಲ, ಆಡಿಸ್ಬಿಡ್ತೀನಿ ಈಗ. ಕೆಲವೊಂದು ಟೈಮಲ್ಲಿ ಈ ವಾಯುವ್ಯ ಕಟ್ಟಾಗತ್ತೆ. ನಿವೇಶನ ಏನಾಯ್ತು, ಉತ್ತರ ವಾಯುವ್ಯ ಕಟ್ಟಾಯ್ತು, ಪಶ್ಚಿಮ ವಾಯುವ್ಯ ಕಟ್ಟಾಯ್ತು. ಪಶ್ಚಿಮ ವಾಯುವ್ಯ ವೆರಿ ಪವರ್ಫುಲ್ ವಾಯುವ್ಯ ದಿಕ್ಕು. ಹಾಗೆ ಈ ವಾಯುವ್ಯನ ಕಟ್ಟಾದಾಗ ಏನಾಗ್ಬಿಡ್ತದೆ ಅಂತಂದ್ರೆ, ನಿಮ್ಮನ್ನಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ ಇಲ್ಲಿ, ಯಾಕೆಂದ್ರೆ ಆಯ ಬರಲ್ಲ. ಹಾಗೆ ಮನೆ ಗಂಡು ಮುಖ್ಯಸ್ಥಿನ ತೊಂದರೆ, ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತೀರಿ. ಹಾಗಿದ್ದಾಗ ಇದು ಕಟ್ ಮಾಡಬಾರ್ದು, ಕಟ್ಟೆ ಮಾಡಬಾರ್ದು. ಅಂದ್ರೆ ಚೌಕಾಕಾರವಾಗಿರ್ಲಿ. ಯಾಕೆಂದ್ರೆ ನೀವು ಕಾಸು ಕೊಡ್ತೀರಿ. ಕೆಲವರು ಹೇಳಿರ್ತಾರೆ, ಇಲ್ಲ ಈ ಮೂಲೆ ಚೆನ್ನಾಗಿ ಬೆಳೆದಿದೆ ತಗೊಳ್ಳಿ, ಒಳ್ಳೇದಾಗತ್ತೆ ಅಂತ ಅವ್ರು ಹೇಳಿದ್ರು. ಅವ್ರಿಗೇನು ಈ ಇಂಥ ನಿವೇಶನಗಳನ್ನ ಅವರು, ಈಗ ಉದಾಹರಣೆಗೆ ನಾನೊಂದು, ಯಾರು ಅನ್ಯತೆ ಭಾವಿಸ್ಬೇಡಿ, ಡೆವಲಪರು ಒಂದು 10 ಎಕರೆ ಜಮೀನ್ ತಗೊಳ್ತಾರೆ, ಅವರು ಲಂಸಮಾಗಿ ತಗೊಳ್ತಾರೆ. ಅದಕ್ಕೆ ರೋಡು, ಪಾರ್ಕು, ಚರಂಡಿ, ಸೆಪ್ಟಿಕ್ ಟ್ಯಾಂಕ್ಸು ಅಥವಾ ವಾಟರ್ದು ಎಲ್ಲ ಲೈನ್ ಮಾಡಿ ತಗೊಂಡಂತ ಜಾಗದಲ್ಲಿ 1 ಇಂಚು ವೇಸ್ಟ್ ಮಾಡ್ದಂಗೆ ಅವರು ಪೂರ್ಣವಾಗಿ ಮಾರಿ ಹೋಗ್ತಾರೆ. ಮಾರುವಾಗ ಅವರು ಮಾಡುವಂತ ಮೆಥಡ್ ಏನ್ ಗೊತ್ತಾ, ಒಳ್ಳೆ ಸೈಟ್ಗಳನ್ನ ಫಸ್ಟ್ ಅವರವರೇ ಲೀಸ್ ಅಡ್ವಾನ್ಸ್ ಮಾಡಿದಾರೆ ಅನ್ನೋ ತರ ಹೇಳಿ ಈ ಬೇಡವಾದ ಸೈಟ್ ಅನ್ನು ಫಸ್ಟ್ ಮಾರ್ಕೊಂಡ್ ಬಿಡ್ತಾರೆ. ನಾವು ವ್ಯಾಪಾರದಲ್ಲಿ ಕಡಿಮೆ ರೇಟ್ ತೋರಿಸ್ತಾರೆ, ಇದು ಕಡಿಮೆ ಆಗುತ್ತೆ ನಿಮಗೆ, ಇದು ತಗೊಳ್ಳಿ ನಿಮಗೆ ಕಡಿಮೆ ಆಗುತ್ತೆ. ಏನೊಂದು ಸ್ಕ್ವೇರ್ ಫೀಟ್ ಮೇಲೆ 100-200 ರೂಪಾಯಿ ಅಥವಾ 500 ರೂಪಾಯಿ ಕಡಿಮೆ ಆಗ್ಬೋದು. ಆದ್ರೆ ಆ 500 ನೀವು ಉಳಿಸಕ್ಕೆ 100-200 ನೋಡಕ್ ಹೋದ್ರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇಡೀ ನಿಮ್ ಜೀವನದಲ್ಲಿ ನೀವು ಸಫರ್ ಪಡ್ಬೇಕಾಗತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಹಾಗಿದ್ದಾಗ ನೋಡಿ, ಈಶಾನ್ಯನ ಕಟ್ಟಾಗಬಾರ್ದು, ನೈಋತ್ಯನ ಕಟ್ಟಾಗಬಾರ್ದು, ಇದು ಕಟ್ಟಾಗಬಾರ್ದು. ಓಕೆನಾ? ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ನಿವೇಶನ ತೆಗೆದುಕೊಳ್ಳಿ. ನೀವು ನಿವೇಶನ ಕಟ್ಟಾಯ್ತು ಅಂತಂದ್ರೆ ಆ ನಿವೇಶನಕ್ಕೆ ಒಂದು ಅಂಗವಿಕಲತೆ ಬಂತು ಅಂತ ನೆನಪಿಟ್ಕೊಳ್ಳಿ. ಅಂಗವಿಕಲತೆ ಬಂತು. ಉದಾಹರಣೆಗೆ ನಿಮಗೊಬ್ಬ ಮಗ ಇರ್ತಾನೆ, ಮಗನಿಗೆ
ಅಥವಾ ಯಾರೋ ಒಬ್ರು ನಿಮ್ಮಲ್ಲಿ ಮುಖ್ಯಸ್ಥರು ಇರ್ತೀರಿ, ನಿಮ್ಗೆ ದೇಹದ ಒಂದು ಅಂಗಾಂಗ ಆರ್ಗನ್ಸ್ ಏನಾದ್ರೂ ಇಲ್ಲ ಅಂದಾಗ ನಿಮ್ಮನ್ನ ಏನಂತಾರೆ, ಅಂಗವಿಕಲರು ಅಂತಾರೆ. ಹಾಗೇನೆ ನಿವೇಶನದಲ್ಲಿ ಯಾವುದೇ ಮೂಲೆ ಕಟ್ಟಾದ್ರೂ ಅದು ಅಂಗವಿಕಲ ನಿವೇಶನ. ಇದು ಗಮನದಲ್ಲಿ ಇಟ್ಕೊಳ್ಬೇಕು ಆಸ್ತಿ ತಗೊಳ್ಳೋರು. ಕೆಲವೊಂದು ಟೈಮಲ್ಲಿ ಜಮೀನ್ ತಗೊಳ್ಬೇಕಾದ್ರೆ ಒಂದು 10 ಎಕರೆ 5 ಎಕರೆ 3 ಎಕರೆ 2 ಎಕರೆ ಆ ಜಮೀನ್ ನೋಡ್ಬೇಕಾದ್ರೆ ನೀವು ವಾಸ್ತು ತಜ್ಞರ ಸಲಹೆ ತೆಗೆದುಕೊಳ್ಳಿ. ಚೀಪಲ್ಲಿ ಸಿಕ್ತು ಅಂತ ಸೇರಿಸ್ಕೊಳ್ಳೋದಲ್ಲ. ಉದಾಹರಣೆಗೆ ಒಂದು 5 ಎಕರೆ ಜಮೀನಿದೆ, ಪಶ್ಚಿಮ ನೈಋತ್ಯ ಬೆಳೆದೋಗಿದ್ರೆ ಮನೆ ಮುಖ್ಯಸ್ಥನಿಗೆ ತೊಂದರೆ ಆಗುತ್ತೆ. ಅದನ್ನ ಗಮನದಲ್ಲಿ ತಗೋಬೇಕು. ನೀವೆಷ್ಟೇ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಸರಿಯಾದ ಬೆಳೆ ತೆಗಿಲಿಕ್ಕಾಗಲ್ಲ. ಅಕ್ಕಪಕ್ಕದವ್ರು ನೆರೆಹೊರೆಯವರು ಶತ್ರುಗಳಾಗ್ಬಿಡ್ತಾರೆ. ದಕ್ಷಿಣ ಆಗ್ನೇಯ ಬೆಳೆದಿದೆ, ದಕ್ಷಿಣ ನೈಋತ್ಯ ಬೆಳೆದಿದೆ, ಮನೆಯ ಮುಖ್ಯಸ್ಥೆ ಅನಾರೋಗ್ಯ, ಆರ್ಥಿಕ ಸಂಕಷ್ಟ, ಯಾವಾಗ್ಲೂ ನೆಮ್ಮದಿ ಇರೋದಿಲ್ಲ. ಉತ್ತರ ವಾಯುವ್ಯ ಜಮೀನಿನ ಬೆಳೆದು ಹೋಗಿದೆ, ನಿಮ್ಮಲ್ಲಿ ಕಲಹ, ನೆರೆಹೊರೆಯವರು ನಿಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ, ಶತ್ರುಗಳು ಕ್ರಿಯೇಟ್ ಆಗ್ತಾರೆ. ಪೂರ್ವ ಆಗ್ನೇಯ ಬೆಳೆದಿದೆ, ಆ ಮುಖ್ಯಸ್ಥ ಮನೆಯ 2ನೇ ಮಗನ ಮೇಲೆ ದೊಡ್ಡ ರೋಗಗ್ರಸ್ತ ಗೂಡಾಗುತ್ತೆ, ಅಥವಾ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರಲ್ಲ. ಇದು ಜಮೀನಿನ ವಿಚಾರ. ಆದ್ರೆ ಜಮೀನು ತೆಗೆದುಕೊಂಡ್ರ ಅದನ್ನು ಸರಿ ಮಾಡಿಕೊಂಡು ನೀವು ಬೇಲಿ ಹಾಕೊಂಡ್ರೆ ಅದು ಸೇಫ್ಟಿ. ಹಾಗೆ ನೆಕ್ಸ್ಟ್ ನಾನು ಈ ವಿಚಾರದಲ್ಲಿ ಬರ್ತೀನಿ. ಈಗ ಹೇಳಿದ್ದು ಅರ್ಥವಾಯ್ತು ಅಂತ ಅನ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಅಪಾರ್ಥ ಮಾಡ್ಕೊಳ್ಬೇಡಿ. ನೀವು ಸೂಕ್ಷ್ಮವಾಗಿ ಗಮನಿಸಿ. ಪ್ರತಿಯೊಬ್ರು ಊರ್ ಬಿಟ್ಟು ಊರಿಗೆ ನಾವೆಲ್ಲ ಬಂದವ್ರೆ. ನಾವೇನು ಬರುವಾಗ ನಾವೇನು ಡೆಲ್ಲಿಲಿ ಹುಟ್ಟಿದವ್ರಲ್ಲ, ಹಳ್ಳಿಯಿಂದ ಬಂದವ್ರೆ. ಬೆಂಗಳೂರಿಗೆ ಬಂದ ಮೇಲೆ ನಿವೇಶನ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಬಂಧುಗಳೇ, ನನ್ನ ಹತ್ರ 8 ಸೈಟ್ ಇತ್ತು, ಹಾಸನ್, ತುಮಕೂರು ಅಂಡ್ ಬೆಂಗಳೂರಲ್ಲಿ. ನನ್ನ ಬುದ್ಧಿ ನೆಟ್ಟಿಗಿರ್ಲಿಲ್ಲ. ಗ್ರಹ ಅದೇನು ಹೇಳ್ತಾರಲ್ಲ, ಶನಿ ಹೆಗ್ಲ ಮೇಲೆ ಕೂಡಿದ್ರೆ ಏನೋ ಬದುಕ್ಬೋದು, ತಲೆ ಮೇಲೆ ಕೂತ್ಕೊಂಡಾಗ ನಮ್ಮನ್ನು ತುಣಿತಾರೆ ಅನ್ನೋದಕ್ಕೆ. ಅಂದ್ರೆ ಅಹಂಕಾರ ಏನೂ ಇಲ್ಲದೆ ಬರೀ ಕೈಯಲ್ಲಿ ಬೆಂಗಳೂರಿಗೆ ಬಂದೆ, ಟ್ರಾನ್ಸ್ಪೋರ್ಟ್ ಲೈನ್ ಅಲ್ಲಿ ಇದ್ದು ಸಂಪಾದನೆ ಮಾಡಿದೆ, 8 ಸೈಟ್ ತಗೊಂಡೆ. ಬಟ್ ಆ ಮದ ಅನ್ನೋದು ತಲೆಗೆ ಏರಿಬಿಡ್ತು, ನನ್ನ ಹತ್ರ ಇದೆ ಅಂತ. ಆದ್ರೆ ಮದ ಏರೋದಕ್ಕೆ ಕಾರಣ ನಾನು ವಾಸ ಮಾಡ್ತಿದ್ದಂತ ಮನೆ. ಬಂಧುಗಳೇ, ನಿಮಗೆ ನೆನಪಿರ್ಲಿ, ನಾನು ಚಾಮರಾಜಪೇಟೆಯಲ್ಲಿದ್ದೆ. ಯಾಕೆ ಹೇಳ್ತೀನಿ ಅಂದ್ರೆ, ಓಪನ್ ಆಗಿ ನನ್ನ ಸ್ನೇಹಿತರುಗಳು ಗೊತ್ತಿದ್ದವ್ರು ನೋಡ್ತಾರೆ. ಆ ಮನೆ ಪೂರ್ವಾಗ್ನೇಯ ಬೆಳೆದೋಗ್ಬಿಡಿತ್ತು ನೋಡಿ. ಈ ತರ ಆ ಮನೆ ಪೂರ್ವಾಗ್ನೇಯ ಬೆಳೆದೋಗಿತ್ತು. ಗಂಡ ಹೆಂಡತಿ ಮಧ್ಯೆ ಯಾವಾಗಲೂ ಜಗಳ, ಅತ್ತೆ ಸೊಸೆ ಜಗಳ, ಶುಗರು, ನನಗೆ ಸಿಕ್ಕಾಬಟ್ಟೆ ವ್ಯಸನಗಳ ದಾಸನಾಗಿದ್ದೆ. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ನಾನು ಶ್ರೇಷ್ಠ ಅಂತ ಹೇಳ್ಕೊಳಕ್ ನನಗೊಂದು ಹೆಮ್ಮೆ. ನಾನು ಎಲ್ಲ ವ್ಯಸನಗಳಿಂದ ಹೊರಗೆ ಬಂದಿದ್ದೀನಿ. ಮದ್ಯಪಾನ, ಧೂಮಪಾನ ವ್ಯಸನಗಾಗಿದ್ದೆ. ಅತಿಯಾದ ಒಂದು ತಿನ್ನುವಿಕೆ ಅಂದ್ರೆ ಅನ್ವಾಂಟೆಡ್ ಫುಡ್ ತಿನ್ನೋದು, ಇದು ಒಂದು ವ್ಯಸನ. ಕೋಪ, ದ್ವೇಷ, ಅಸೂಯೆ, ಬೇರೆಯವ್ರನ್ನ ನಾವು ದ್ವೇಷಿಸ, ಇದು ನಂದೊಂದು ವ್ಯಸನ. ಇಂಥ ವ್ಯಸನದಲ್ಲಿ ಬದುಕ್ತಾ ಇದ್ದೆ. ದೇಹ ಸಪೋರ್ಟ್ ಮಾಡಲಿಲ್ಲ. ಆ ಟೈಮಲ್ಲಿ ನನ್ನ ಗುರುಗಳು ಅವಾಗ ನನಗೆ ವಾಸ್ತು ಪರಿಚಯ ಮಾಡಿಕೊಟ್ರು. ಅವತ್ತಿಂದ ನಾನು ಸತತ 11 ವರ್ಷದಿಂದ ಈ ವಾಸ್ತುವನ್ನ ಕಲಿತು ಇದರ ಮಹಿಮೆಯನ್ನು ನಾನು ಅಳವಡಿಸ್ಕೊಂಡು ಸ್ವಂತ ಮನೆ ಕಟ್ಟಿದ್ದೀನಿ. ಹಾಗೆ ಟೋಟಲ್ ಆಗಿ ನಾನು 2016ಕ್ಕೆ ನಾನು ಟೋಟಲ್ 0. ರಸ್ತೆ ಬದಿ ವ್ಯಾಪಾರಕ್ಕೆ ಬಂದು ನಿಲ್ಲ ಪರಿಸ್ಥಿತಿ ಬಂತು. ನಂದು 4 ಬೇಕರಿ ಇತ್ತು, 4 ಹೋಟೆಲ್ ಇತ್ತು. ಅದನ್ನೆಲ್ಲ ಕಳ್ಕೊಳ್ಳೋ ಸ್ಥಿತಿಗೆ ಬಂದೆ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ನಂತರ ತುಂಬಾ ಜನ ನೊಂದಿರ್ತೀರಿ, ಸಾಂಸಾರಿಕ ಜೀವನದಲ್ಲಿ ನೊಂದಿದ್ದೀರಿ, ಆರ್ಥಿಕವಾಗಿ ನೊಂದಿದ್ದೀರಿ, ಆಸ್ತಿ ಕಳ್ಕೊಂಡಿರ್ತೀರಿ, ಮನಃಶಾಂತಿ ಕಳ್ಕೊಂಡಿರ್ತೀರಿ, ತುಂಬಾ ಕಳ್ಕೊಂಡಿರ್ತೀರಿ. ಹಾಗಿದ್ದಾಗ ಇದನ್ನ ನಾನು ಹೇಳಿದೆ. ಹಾಗಾಗಿ ಆ ಟೈಮಲ್ಲಿ ನಾನು ಎಲ್ಲ ಕಳ್ಕೊಂಡು 0 ಆಗೋದು. 5 ಸೈಟ್ನ ಕಡಿಮೆ ರೇಟಿಂಗ್ ಮಾರಿ ಬೇಕರಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮಾಡಿ ಅಲ್ಲಿ ಲಾಸ್ ಆಗಿ ಡಿಪ್ರೆಷನ್ಗೆ ಹೊರಟೋಗಿದ್ದೆ. ಇದು ನನ್ನ ಪರಿಸ್ಥಿತಿ. ಹಾಗೆ ನೀವ್ಯಾರು ಆಗ್ಬೇಡಿ ಅಂತ ನಿಮಗೆ ಎಚ್ಚರಿಕೆ ಕೊಡ್ತೀನಿ. ಯಾಕೆ ವಾಸ ಮಾಡುವಂತ ಮನೆಗಳು ನಮಗೆ ದೋಷ ತಂದು ಕೊಡ್ತವೆ ಅಂದ್ರೆ, ನೀವೊಂದು ಬಾಡಿಗೆ ಮನೆಗೆ ಹೋಗಿ ಆದಷ್ಟು ಮನೆಯ ಫಸ್ಟ್ ಪರಿಸರವನ್ನ ಸರಿ ಮಾಡ್ಕೊಳ್ಳಿ. ಪೂರ್ವಾಗ್ನೇಯ ಬೆಳೆದಿದೆಯಾ ಹೋಗ್ಬೇಡಿ, ಪಶ್ಚಿಮ ನೈಋತ್ಯ ದಕ್ಷಿಣ ನೈಋತ್ಯ ಬೆಳೆದಿದೆಯಾ ಹೋಗ್ಬೇಡಿ, ವಾಯುವ್ಯ ಬೆಳೆದಿ ಅಂತ ಮನೆಗೆ ಹೋಗ್ಲೇಬೇಡಿ. ಅದಿಲ್ಲ, ನೀವು ಬಾಡಿಗೆ ಕೊಡ್ತೀರಿ, ಅಡ್ವಾನ್ಸ್ ಕೊಡ್ತೀರಿ, ಒಳ್ಳೆ ಮನೆ ಹುಡುಕಿ, ಪರವಾಗಿಲ್ಲ, 100-500,000 ಜಾಸ್ತಿ ಆಗಲಿ, ಒಳ್ಳೆ ಮನೆ ಹುಡುಕಿ ಹೋಗಿ. ವಾಸ್ತು ಬಾಡಿಗೆ ಹೋಗೋರು ಆ ಮನೆಗಳಿಗೆ ಹೋದ್ಮೇಲೆ ನೀವು ಹೇಗೆ ನಿವೇಶನ ತಗೊಳ್ಬೇಕು, ಹೇಗೆ ನೀವು ಸ್ವಂತ ಮನೆಗೆ ಹೋಗ್ಬೇಕು, ಅದನ್ನ ಮುಂದಿನ ಸಂಚಿಕೆ ನಾನು ಹೇಳ್ಕೊಡ್ತೀನಿ. ಹಾಗಂತ ಹೇಳ್ತಾ, ಇಂಥ ವಾಚ ಸೈಟ್ಗಳು ಅಂಗವಿಕಲ ನಿವೇಶನ ತೆಗೆದುಕೊಳ್ಳಿಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ.